ಅನ್ಸಿಲ್ವಾ? ನಿಮ್ಮ ಆರ್ಟಿಕಲ್ ಓದ್ತಾ ಇದೆ, ಈ ಸಲ ಕಾಂಗ್ರೆಸ್ ಮತ್ತು ತೇಜಸ್ವಿ ಯಾದವ್ ಅವರು ಆಂಟಿ ಇನ್ಕಂಬೆನ್ಸಿಯನ್ನು ನಂಬಿಕೊಂಡೇ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿದ್ರು. ಆದ್ರೆ ನಿಮ್ಮ ಆರ್ಟಿಕಲ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಆಂಟಿ ಇನ್ಕಂಬೆನ್ಸಿನೇ ಇಲ್ಲ ಅಂತ ಅನ್ನೋದು. ಆಂಟಿ ಇನ್ಕಂಬೆನ್ಸಿ ಪೂರ್ಣ ಪ್ರಮಾಣದಲ್ಲಿ ಇದ್ದಾಗಂತೂ ನನಗಂತೂ ಕಾಣುದಿಲ್ಲ. ಯಾಕೆಂತ ಹೇಳಿದ್ರೆ, ಒಂದ್ ವೇಳೆ ಆಂಟಿ ಇನ್ಕಂಬೆನ್ಸಿ ಇದೆ ಅಂತ ಆಗ್ತಿದ್ರೆ ನಿತೀಶ್ ಕುಮಾರ್ ವಿರುದ್ಧ ಜನವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿ ಇರ್ಬೇಕು, ನರೇಂದ್ರ ಮೋದಿ ಅವರನ್ನ ಹೇಟ್ ಮಾಡುವಂತ ವರ್ಗ ದೊಡ್ಡ ಮಟ್ಟದಲ್ಲಿ ಇರ್ಬೇಕಿತ್ತು. ಹಾಗಂತ ನಾನು ತೇಜಸ್ವಿ ಯಾದವ್ಗೆ ಪಾಪ್ಯುಲಾರಿಟಿ ಇಲ್ಲ ಅಂತ ಹೇಳುದಿಲ್ಲ. ಯುವ ವರ್ಗದಲ್ಲಿ ತೇಜಸ್ವಿ ಪಾಪ್ಯುಲರ್ಗೆ ದೊಡ್ಡ ಮಟ್ಟದಲ್ಲಿ ಪಾಪ್ಯುಲಾರಿಟಿ ಇದೆ. ಯಾದವ್ ಮತ್ತೆ ಮುಸ್ಲಿಂ ಸಮುದಾಯ ಏನಿದೆ ದೊಡ್ಡ ಪ್ರಮಾಣದಲ್ಲಿ ನಿಯರ್ಲಿ 32% ವೋಟರ್ಸ್ ಅಥವಾ ಪಾಪ್ಯುಲೇಷನ್ ಯಾದವ್ ಮತ್ತೆ ಮುಸ್ಲಿಮ್ಸ್ ಬಿಹಾರದಲ್ಲಿದ್ದಾರೆ. ಅವರು ನಿಯರ್ಲಿ 90 to 95% ವೋಟರ್ಸ್ ಆರ್ಜೆಡಿಗೆ ಹಾಕ್ತಾರೆ. ಈ ಬಾರಿ ಒಂದು ಬದಲಾವಣೆಯನ್ನ ಮಾಡ್ಬೇಕು ಅನ್ನೋ ಒಂದು ಸಣ್ಣ ಮಟ್ಟಿನ ದನಿ ಅಲ್ಲಿ ಕೇಳುತ್ತೆ. ಆದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಯಾಕೆ ಹೇಳಿದ್ರೆ ನಿತೀಶ್ 20 ವರ್ಷದಲ್ಲಿ ಬಿಹಾರವನ್ನ ಸಾಕಷ್ಟು ಬದಲಾಯಿಸಿದ್ದಾರೆ. ಬಿಹಾರದ ಮಹಿಳೆಯರಿಗೆ ರಾಘವ್ ಶರ್ಮಾ ಅವರೇ, ನೀವೇ ಹೇಳ್ತಾ ಇದೀರಿ, ಯಾಕಂದ್ರೆ ಬಿಹಾರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ 20 ವರ್ಷದ ಆಡಳಿತದ ಅವಧಿಯಲ್ಲಿ ಅಂತೇಳಿ. ಆದ್ರೂ ಕೂಡ ಜಂಗಲ್ ರಾಜ್ ಹೋಗೇ ಇಲ್ಲ. ಇವತ್ತು ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನ ಮಹಿಳೆಯರು 5 ಗಂಟೆ 6 ಗಂಟೆ ಆಗದಂಗೆ ಮನೆ ಸೇರ್ಕೊಂಡ್ ಬಿಡ್ತಾರೆ. ಇದನ್ನು ಕೂಡ ನೀವು ಬರ್ದಿದ್ರಿ. ಇಲ್ಲ, ಜಂಗಲ್ ರಾಜ್ ಪೂರ್ಣ 2005 ಹಿಂದೆ ಏನು ಜಂಗಲ್ ರಾಜ್ ಇತ್ತು ಅದು ಬಹಳ ಅತ್ಯಂತ ಭಯಾನಕವಾದಂತ ಪರಿಸ್ಥಿತಿ. ಈವನ್ ಪಾಟ್ನಾ ಕ್ಯಾಪಿಟಲ್ ಸಿಟಿಯಲ್ಲಿ ಸಂಜೆ 5 ಗಂಟೆ ನಂತರ ಯಾರು ಕೂಡ ಸಾರ್ವಜನಿಕರು ಕಾಣಿಸ್ಕೊಳ್ತಿರ್ಲಿಲ್ಲ, ಮನೆ ಸೇರ್ಕೊಂಡ್ ಬಿಡ್ತಾರೆ. ಆದ್ರೆ ಈಗ ಆ ರೀತಿಯ ವಾತಾವರಣ ಇಲ್ಲ. ಜಂಗಲ್ ರಾಜ್ ಅಥವಾ ಜಂಗಲ್ ರಾಜ್ನ ರೂವಾರಿಗಳು ಯಾರಿದ್ದಾರೆ ಅಥವಾ ಬಾಹುಬಲಿಗಳೇನು ಅಂತ ಬಿಹಾರ ಮತ್ತು ಉತ್ತರ ಪ್ರದೇಶದ ಭಾಷೆಯಲ್ಲಿ ಹೇಳ್ತಾರೆ. ಬಾಹುಬಲಿಗಳಂದ್ರೆ ಗ್ಯಾಂಗ್ಸ್ಟರ್ಗಳು ಅಂತ, ಕ್ರಿಮಿನಲ್ಗಳು ಅಂತ, ಡ್ರೆಡೆಡ್ ಕ್ರಿಮಿನಲ್ಗಳು ಅಂತ. ಅದ್ರ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಆದ್ರೆ ಬಿಹಾರ ರಾಜಕಾರಣದಿಂದ ಈ ಬಾಹುಬಲಿಗಳನ್ನ ದೂರ ಇಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೇಳಿದ್ರೆ ಫಂಡಿಂಗ್ ಮಾಡ್ತಾರೆ ಅವರು, ಗ್ರಾಮೀಣ ಭಾಗದಲ್ಲಿ ಮತ್ತೆ ಜನರ ಜೊತೆಗೆ ಬಹಳ ಹತ್ತಿರದ ಸಂಪರ್ಕ ಇಟ್ಕೊಂಡಿರ್ತಾರೆ, ಜನರ ಕಷ್ಟಕ್ಕೆ ನೆರವಾಗ್ತಾರೆ. ಈ ಹಣವನ್ನು ಪೂರೈಕೆ ಮಾಡುವಂತದ್ದು, ಅವರಿಗೆ ಮದುವೆ ಮಾಡಿಸಿಕೊಡುವಂತದ್ದು, ಅವರ ಫ್ಯಾಮಿಲಿ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಮೂಲಕ ಇಮೋಷನಲ್ ಆಗಿ ಒಂದು ಬಾಂಡಿಂಗ್ ಅನ್ನು ಇಟ್ಕೊಂಡಿರ್ತಾರೆ. ಹಾಗಂತ ಅಲ್ಲಿ ಸಂಘರ್ಷ ಇರುವುದಿಲ್ಲ ಅಂತೇನಿಲ್ಲ. ವಸೂಲಿ ಮಾಡುವಂತದ್ದು, ಎಕ್ಸ್ಟೋರ್ಷನ್ ಮಾಡುವಂತದ್ದು, ಮರ್ಡರ್ ಮಾಡುವಂತದ್ದು, ತಮ್ಮ ವಿರೋಧಿ ಗ್ಯಾಂಗ್ಗಳ ಜೊತೆಗೆ ಮಾಡುವಂತದ್ದು ಇದೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿಲ್ಲ. 2005 ಹಿಂದಿನ ಪರಿಸ್ಥಿತಿ ಏನು ಅದು ಖಂಡಿತ ಇಲ್ಲ ಅಂತ ಹೇಳಿ ನೀವು ಬಿಹಾರದ ಯಾವ ಮತಕ್ಷೇತ್ರಕ್ಕೂ ಬೇಕಾದ್ರೆ ಹೋಗಿ ಅಲ್ಲಿ ಹೇಳ್ತಾರೆ ಜಂಗಲ್ ರಾಜ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಆರ್ಜೆಡಿಗೆ ವೋಟ್ ಮಾಡೋದು ಜಂಗಲ್ ರಾಜ್ ಎಲ್ಲಿ ಕಡಿಮೆ ಆಗಿದೆ ಅಂತ ಕೇಳ್ತಾರೆ. ಅದು ಪೊಲಿಟಿಕಲ್ ಇದು. ಆದ್ರೆ ಒಪ್ಪೋಣ. ಆದ್ರೆ 2005 ಕಂಪೇರ್ ಮಾಡಿದ್ರೆ ಇವತ್ತು ತುಂಬಾ ಕಡಿಮೆ ಆಗಿದೆ. ಖಂಡಿತ ತುಂಬಾ ಇಂಪ್ರೂವ್ ಆಗಿದೆ. ಇವತ್ತು ಬೆಳಗ್ಗೆ ನಿಮ್ಮ ಆರ್ಟಿಕಲ್ ಒಂದನ್ನು ಓದ್ತಾ ಇದ್ದೆ, ಅಲ್ಲಿ ಕುತೂಹಲ ಕೇಳಿಸ್ತಿದ್ ನೋಡಿ. ಈಗ ನೀವು ಹೇಳಿದ್ರಿ ನಿತೀಶ್ ಕುಮಾರ್ ಅವರ ಜೊತೆಯಲ್ಲಿ ನಿಂತಿರುವಂತದ್ದು ಚಿರಾಗ್ ಪಾಸ್ವಾನ್ ಅವರು, ಇದು ವರ್ಕೌಟ್ ಆಗುತ್ತೆ, ಈ ಸ್ಟ್ರಾಟಜಿ ತುಂಬಾ ವರ್ಕೌಟ್ ಆಗುತ್ತೆ NDAಗೆ ಅಂತ ಹೇಳಿದ್ರಿ. ಆದ್ರೆ RJD ಮತ್ತು ಕಾಂಗ್ರೆಸ್ನ ಈ ಸಾಲಿನ ಒಂದು ಪ್ರಚಾರದ ಒಂದು ಸ್ಥಿತಿಗತಿಯನ್ನು ನೋಡಿದಾಗ, ರ್ಯಾಲಿಯನ್ನು ನೋಡಿದಾಗ ಎಲ್ಲೂ ಕೂಡ ತೇಜಸ್ವಿ ಯಾದವ್ ಮತ್ತೆ ರಾಹುಲ್ ಗಾಂಧಿ ಅವರು ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವೇ ಬರ್ದಿರುವಂತೆ 12 ಕ್ಷೇತ್ರಗಳಲ್ಲಿ ಇವತ್ತು RJD ಜೊತೆಗೆ ಕಾಂಗ್ರೆಸ್ ಇಬ್ರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಾರೆ, ಆದ್ರೂ ಕೂಡ ಅದು ಮೇಲ್ನೋಟಕ್ಕೆ ಫ್ರೆಂಡ್ಲಿ ಫೈಟ್ ತರ ಕಾಣಿಸ್ತಾ ಇಲ್ಲ, ಬೇರೆನೇ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಇದು ಮೈನಸ್. ನಾನು ಇದು ನೋಡಿ, 2020 ಚುನಾವಣೆ ಎಕ್ಸಾಂಪಲ್ ಅನ್ನೇ ನಾನು ನಿಮಗೆ ಹೇಳ್ತೇನೆ. ಈ 1990ರಿಂದ ಯಾವಾಗ ಲಾಲೂ ಪ್ರಸಾದ್ ಯಾದವ್ ಅವರ ಆಧಿಪತ್ಯ ಬಿಹಾರದಲ್ಲಿ ಸ್ಟಾರ್ಟ್ ಆಯ್ತು, ಆವಾಗ ಕಾಂಗ್ರೆಸ್ನ ಈ ಡೆಸಿಮೇಷನ್ ಸ್ಟಾರ್ಟ್ ಆಗ್ತಾ ಬಂತು. 1990 ತನಕ ಅಪ್ಪರ್ ಕಾಸ್ಟ್ನವರು, ಬ್ರಾಹ್ಮಣರು, ರಜಪೂತರು, ಕಾಯಸ್ಥರು ಮತ್ತೆ ಭೂಮಿಹಾರರು ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಯಾವಾಗ ಲಾಲೂ ಪ್ರಸಾದ್ ಜೊತೆಗೆ 90s ನಂತರ ಕಾಂಗ್ರೆಸ್ ಬಂತು, ಆವಾಗ ಅಪ್ಪರ್ ಕಾಸ್ಟ್ನವರು ನಿಧಾನವಾಗಿ JDUಗೆ ಮತ್ತೆ ಬಿಜೆಪಿ ಕಡೆ ಶಿಫ್ಟ್ ಆಗ್ತಾ ಬಂದ್ರು. ಸೊ ಅದೊಂದು ಪಾಯಿಂಟ್. ಸೊ ಈ ಚುನಾವಣೆಯನ್ನ ಈಗ ನಾವು 2020 ಚುನಾವಣೆಯನ್ನು ನೋಡೋದಾದ್ರೆ RJD ಸುಮಾರು 80 ಸೀಟ್ಗಳನ್ನ ಗೆದ್ದಿತ್ತು. ಮತ್ತೆ ಸ್ಟ್ರೈಕ್ ರೇಟ್ ಕೂಡ ತೇಜಸ್ವಿ ಪಾಪ್ಯುಲಾರಿಟಿ ಅವತ್ತು ಸಾಕಷ್ಟು ವರ್ಕೌಟ್ ಆಗಿತ್ತು. ಮತ್ತೆ ಸಿಂಗಲ್ ಲಾರ್ಜೆಸ್ಟ್ ಪಕ್ಷವಾಗಿ ಕೂಡ RJD ಹೊರಹೊಮ್ಮಿತ್ತು. ಆದ್ರೆ 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂತ ಕಾಂಗ್ರೆಸ್ ಗೆದ್ದದ್ದು ಕೇವಲ 19 ಸೀಟ್ ಮಾತ್ರ. ಸೊ ಈ ಕಾರಣದಿಂದಾಗಿ RJD ಸರ್ಕಾರ ರಚನೆ ಅಥವಾ ಇಂಡಿ ಒಕ್ಕೂಟದ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಪುನಃ NDA ಸರ್ಕಾರವೇ ಬಂತು. ಒಂದು ವೇಳೆ ಕಾಂಗ್ರೆಸ್
ಎವರೇಜ್ ಅಥವಾ ಸ್ಟ್ರೈಕ್ ರೇಟ್ ಜಾಸ್ತಿ ಇರ್ತಿದ್ರೆ ಆ ಸಂದರ್ಭದಲ್ಲಿ ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಆರ್ಜೆಡಿಯ ಈ ಒಂದು ಸರ್ಕಾರ ರಚನೆ ಮಾಡುವಂತ ಒಂದು ಆಕಾಂಕ್ಷೆ ಏನಿತ್ತು ಅದು ಕಾಂಗ್ರೆಸ್ ನಿಂದಾಗಿ ಹಾಳಾಗಿ ಹೋಯ್ತು. ಸೊ ಈ ಸಲವೂ ಕೂಡ ಮತ್ತೆ ಪುನಃ ಕಾಂಗ್ರೆಸ್ ಆರ್ಜೆಡಿಗೆ ಒಂದು ಬ್ಯಾಗೇಜ್ ಆಗುವಂತ ಒಂದು ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ಜನರು ತೇಜಸ್ವಿ ಯಾದವ್ ಬಗ್ಗೆ ಮಾತಾಡ್ತಾರೆ. ತೇಜಸ್ವಿ ಯಾದವ್ ಪಾಪ್ಯುಲರ್ ಇದೆ, ನಾನು ಈಗಾಗಲೇ ಹೇಳಿದ್ದೇನೆ. ಮತ್ತೆ ಈ ಯುವ ವರ್ಗದಲ್ಲಿ ಅವನು ವೋಟ್ ಅನ್ನ ಕ್ಯಾಚ್ ಮಾಡ್ತಾ ಇದ್ದಾನೆ. ಒಂದು ಬದಲಾವಣೆಗೆ ಮಾಡೋಣ ಅನ್ನೋ ಒಂದು ಚರ್ಚೆಗಳು ಕೇಳಿ ಬರ್ತಾ ಇದೆ. ತೇಜಸ್ವಿ ಯಾದವ್ಗೆ 36 ವರ್ಷ ತೇಜಸ್ವಿ ಯಾದವ್ ಬದಲಾವಣೆ ಮಾಡೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಓಕೆ, ಆದ್ರೆ ಮನೆ ಸರ್ಕಾರಿ ಉದ್ಯೋಗ, ಮನೆಗೆ ಸರ್ಕಾರಿ ಉದ್ಯೋಗ ಇದು ಸಾಧ್ಯನಾ? ಇದು ಪ್ರಾಕ್ಟಿಕಲ್ ಇದು ಸಾಧ್ಯ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ನಾಗೇಂದ್ರ ಪ್ರಸಾದ್, ಈ ವಿಷಯ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಆದ್ರೆ ನೀವು ನಮಗೆ ಅವಕಾಶ ಮಾಡಿಕೊಡಿ, ನಾವು ಕೆಲಸ ಮಾಡಿ ತೋರಿಸ್ತೇವೆ ಅಂತ ಹೇಳಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್, ಅದರ ಮಿತ್ರ ಪಕ್ಷ ಆಗಿರುವಂತ ವಿಐಪಿ ಪಕ್ಷದ ಮುಖೇಶ್ ಸಹಾನಿ ಎಲ್ಲರೂ ಕೂಡ ನಮಗೆ ಅವಕಾಶ ಮಾಡಿಕೊಡಿ, ನಾವು ನಮಗೆ ಪ್ರೂವ್ ಮಾಡಿ ತೋರಿಸ್ತೇವೆ. 3 ಕೋಟಿ ಪ್ರತಿ ಹೌಸ್ ಹೋಲ್ಡಿಗೆ ಒಂದೊಂದು ಸರ್ಕಾರಿ ನೌಕರಿ ಅಂದ್ರೆ 3 ಕೋಟಿ ಜನರಿಗೆ ಉದ್ಯೋಗ ಮಾಡ್ಕೊಡ್ತೇವೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಬಹುಶಃ ಇದು ಇಂಪಾಸಿಬಲ್. ಅದು ಬಿಹಾರದಂತ ರಾಜ್ಯದಲ್ಲಿ. ಬಿಹಾರ ಇನ್ನು ಕೂಡ ಇಲ್ಲಿ ಜನರು ಇಲ್ಲಿ ಕಂಪನಿಗಳು ಇನ್ವೆಸ್ಟ್ ಮಾಡ್ಲಿಕ್ಕೆ ಬರಬೇಕು, ಅದಕ್ಕೆ ಪೂರಕವಾದಂತ ಎನ್ವಿರಾನ್ಮೆಂಟ್ ಬೇಕು, ಅದನ್ನ ಕ್ರಿಯೇಟ್ ಮಾಡಬೇಕು. ಅದೆಲ್ಲ ನೀವು ಪಾಲ್ ಪ್ರಾಮಿಸ್ ಮಾಡಿದ ಕೂಡಲೇ 1 ವರ್ಷ 2 ವರ್ಷದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. 3 ಕೋಟಿ ಜನರಿಗೆ ಅಷ್ಟು ಕೊಡ್ಲಿಕ್ಕೆ ನಿಮ್ಮ ಹತ್ರ ನಿಮ್ಮ ಎಕಾನಮಿ, ನಿಮ್ಮ ಬೊಕ್ಕಸದಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನು ಕೂಡ ನೋಡ್ಬೇಕು. ಸೊ ಪ್ರಾಕ್ಟಿಕಲಿ ಇದು ಇಲ್ಲಾಜಿಕಲ್ ಒಂದು ರೀತಿಯಾದಂತಹ ಪಾಲ್ ಪ್ರಾಮಿಸ್ ಅಂತ ಹೇಳುವಂತ ಚರ್ಚೆ ಜನರಲ್ಲಿ ಆಗ್ತಾ ಇದೆ. ಹಾಗಂತ ಆರ್ಜೆಡಿಯನ್ನ ಯಾರು ಕಟ್ಟರ್ ಆಗಿ ಸಪೋರ್ಟ್ ಮಾಡ್ತಾರೆ ಅವರು ನಾವು ಇಲ್ಲ ತೇಜಸ್ವಿ ಯಾದವ್ ಹೇಳಿದನ್ನು ಮಾಡದೆ ಮಾಡ್ತಾರೆ. 2015ರಲ್ಲಿ ಯಾವಾಗ ಲಾಲೂ ಪ್ರಸಾದ್ ಯಾದವ್ ಮತ್ತೆ ಆರ್ಜೆಡಿ ಸರ್ಕಾರ ಬಂದಿತ್ತು ಆಗ್ಲೂ ಕೂಡ ಉದ್ಯೋಗ ಕೊಡಿಸುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ 2022ರಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಯುವಕರ ಪರವಾಗಿ ತೇಜಸ್ವಿ ಯಾದವ್ ಕೆಲಸ ಮಾಡಿದ್ರು. ಇದನ್ನ ಅಂಕಿಅಂಶಗಳು ಹೇಳ್ತವೆ ಅಂತ ಹೇಳಿ ಅವರನ್ನ ಬೆಂಬಲಿಸುವಂತಹ ಒಂದು ಮತವರ್ಗ ಏನಿದೆ ಆ ರೀತಿಯಾದಂತಹ ಪ್ರತಿಪಾದನೆಯನ್ನ ಮಾಡ್ತಾ ಇದೆ. ಆದ್ರೆ 3 ಕೋಟಿ ಉದ್ಯೋಗ ಕೊಡುವಂತ ಒಂದು ಲೆಕ್ಕಾಚಾರ ಏನಿದೆ ಅದು ಅದರ ಬಗ್ಗೆ ಸ್ಪಷ್ಟವಾದಂತ ಒಂದು ಜಸ್ಟಿಫೈ ಮಾಡುವಂತ ಒಂದು ಆರ್ಗ್ಯುಮೆಂಟ್ ಅನ್ನ ಆರ್ಜೆಡಿ ನಾಯಕರು, ಯಾರು ಆರ್ಜೆಡಿ ಆಗ್ಲಿ ಅಥವಾ ಮಿತ್ರ ಪಕ್ಷಗಳು ಮಾಡ್ತಾ ಇಲ್ಲ. ನಾವು 3 ಕೋಟಿ ಉದ್ಯೋಗವನ್ನ ಕೊಡ್ತೇವೆ ಅನ್ನೋ ಒಂದು ಭರವಸೆ ನೀಡ್ತಾರೆ. ಯಾಕೆಂತ ಅದು ಜನರಿಗೆ ಅಟ್ರಾಕ್ಟ್ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಪ್ರಮಾಣದಲ್ಲಿ ಲ್ಯಾಕ್ಸ್ ಆಫ್ ಪೀಪಲ್ ಬಿಹಾರದಿಂದ ವಲಸೆ ಹೋಗ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನೋಡಿ, ನಿಮ್ಮ ಬೆಂಗಳೂರಲ್ಲೇ ಎಷ್ಟೋ ಜನ ಬಿಹಾರದಿಂದ ಬಂದ ವಲಸೆ ವರ್ಗ ಕೆಲಸ ಮಾಡ್ತಾ ಇದೆ. ಆದ್ರೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕು. ಯಾಕೆ ಈ ಮೈಗ್ರೇಟ್ ಆಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ಈ ಜನರ ಬಗ್ಗೆ ಈ ಸರಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಬೇರೆ ಬೇರೆ ಹಳ್ಳಿಗಳಿಗೆ ಹೋದಾಗ ಒಂದಿಷ್ಟು ಹೆಂಗಸರು ಸಿಗ್ತಾರೆ. ಒಂದು ಮನೆಗೆ ಹೋದ್ರೆ ಹೆಂಗಸರು ಮತ್ತೆ ಮಕ್ಕಳು ಮಾತಾಡ್ತಾರೆ. ಆಯ್ತು, ನಿಮ್ಮ ಪತಿಯಲ್ಲಿದ್ದಾರೆ ಅಂತ ಹೇಳಿದ್ರೆ, ಓ ಬ್ಯಾಂಗ್ಳೂರ್ ಮೆಹೆ, ಓ ಲಕ್ನೋ ಮೆಹೆ, ಅಥವಾ ಇನ್ನೊಂದು ಯಾವ್ದೋ ಸಿಟಿಯಲ್ಲಿದ್ದಾರೆ, ಅಥವಾ ಜೈಪುರದಲ್ಲಿದ್ದಾರೆ, ಅಥವಾ ಬೇರೆ ಒಂದು ಸಿಟಿಯಲ್ಲಿ ಏನೋ ಕೂಲಿ ಕೆಲಸ, ಮತ್ತೊಂದು ಕೆಲಸ, ಕಟ್ಟಡ ನಿರ್ಮಾಣ ಮಾಡುವಂತ ಕೆಲಸ ಇದ್ದಾರೆ. ಅಂದ್ರೆ ಮನೆಯಲ್ಲಿ ಒಂದು ಹೆಂಗಸು, ಅವ್ರ ಜೊತೆ 3-4 ಜನ ಮಕ್ಕಳು. ಆ ಮಕ್ಕಳ ಜವಾಬ್ದಾರಿ ಕೂಡ ಈ ಹೆಂಗ್ಸ್ ಮೇಲೆ ಇರ್ತದೆ. ಗಂಡನಿಗೆ ಕೂಲಿ ಕೆಲಸಕ್ಕೆ ದಿನಕ್ಕೆ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ, ಒಂದು 350ರಿಂದ 400 ರೂಪಾಯಿ ಬರುತ್ತೆ ಸರ್ ಅಂತ ಹೇಳ್ತಾರೆ. ನಿಮಗೆ ಎಷ್ಟಮ್ಮ ಬರುತ್ತೆ ಅಂತ ಕೇಳಿದ್ರೆ, ಹಳ್ಳಿದ್ ನಾನು ಹೇಳ್ತಾ ಇರೋದು 150 ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಮೂರಲ್ಲಿ, ನಾನು ದಕ್ಷಿಣ ಕನ್ನಡದಲ್ಲಿ ಹೇಳ್ತಾ ಇರೋದು, ಕೃಷಿ ಕೆಲಸಕ್ಕೆ ಬಂದವರಿಗೆ ನಾವು ನಿಯರ್ಲಿ 600 to 650 ರೂಪೀಸ್ ಕೊಡ್ತೇವೆ. ಬಿಹಾರದಲ್ಲಿ 200, ಮ್ಯಾಕ್ಸಿಮಮ್ 200 ಜಾಸ್ತಿ ಹೇಳ್ತಾ ಇದ್ದೇನೆ. ಕೆಲವು ಹೆಂಗಸರು 150 ನೀವು ವಲಸೆ ವಿಚಾರವಾಗಿ ಮಾತಾಡ್ತಾ ಇದ್ರಿ. ಇವತ್ತು ನಾವು ಒಂದು ಆಸಕ್ತಿ ಏನಕ್ಕೆ ಇವತ್ತು ಕರ್ನಾಟಕಕ್ಕೆ ಅಂತಂದ್ರೆ, ನವೆಂಬರ್ ಕ್ರಾಂತಿಯ ದಿಕ್ಸೂಚಿ ಬಿಹಾರ ಚುನಾವಣೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ನೀವು ಒಪ್ಕೊಳ್ಳೋಕೆ ಸಿದ್ಧರಿದ್ದೀರಾ? ಮತ್ತೊಂದು, ರಾಷ್ಟ್ರ ರಾಜಕಾರಣದ ಮಹತ್ವದ ತಿರುವು ಪಡೆದುಕೊಳ್ಳೋದಕ್ಕೆ ಬಿಹಾರ ಚುನಾವಣೆ ಫಲಿತಾಂಶ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇದೆ. 2 ಪ್ರಶ್ನೆಗಳಿಗೂ ಕೂಡ ನಿಮ್ಮ ಹತ್ರ ಉತ್ತರವನ್ನು ನಾನು ಬಯಸ್ತೀನಿ.